ಆಧುನಿಕ ತಂತ್ರಜ್ಞಾನ ಮತ್ತು ರಾಸಾಯನಿಕಗಳ ಬಳಕೆಯಿಂದ ದೇಶೀಯ ಬೀಜ ಮತ್ತು ತಳಿಗಳು ಮಾಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ 2 ದಿನಗಳ ಕಾಲ ಸಹಜ ಸಮೃದ್ಧ ಸಂಸ್ಥೆ ಹಾಗೂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಿಂದ ರಾಜ್ಯ ಮಟ್ಟದ ದೇಶೀಯ ಬೀಜೋತ್ಸವ ಕಾರ್ಯಕ್ರಮ ಜರುಗಿತು. ಕುಲಪತಿ ಡಾಕ್ಟರ್ ಆರ್.ಪಿ. ಜಗದೀಶ್, ದಾವಣಗೆರೆಯ ಐಕಾಂತಿಕ ಸಂಸ್ಥೆಯ ರಾಘವ, ಕೃಷಿ ಪರಿವಾರದ ಸದಸ್ಯ ಬಿ.ಎಂ. ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಣ್ಣಿನ ಮಡಿಕೆಗಳ ಮಹತ್ವ, ದೇಶೀಯ ತಳಿಗಳು, ಸಿರಿಧಾನ್ಯಗಳ ಬಳಕೆ ಸೇರಿದಂತೆ ವಿವಿಧ ಫಲಪುಷ್ಪ ಬೀಜಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮಲೆನಾಡಿನ ಗಿಡಮೂಲಿಕೆಗಳಿಂದ ಸೌಂದರ್ಯವರ್ಧಕಗಳ ತಯಾರಿಕೆಯ ಪ್ರಾತ್ಯಕ್ಷಿಕೆ ಆಯೋಜಿಸಲಾಗಿತ್ತು. ಮೈಸೂರು, ಕುಂದಗೋಳ, ಚನ್ನಪಟ್ಟಣ, ದಾವಣಗೆರೆ, ಕಾರವಾರ, ಶಿರಸಿ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ರೈತರು ಭಾಗಿಯಾಗಿದ್ದರು. ನಾನು ಸಾವಯವದಲ್ಲಿ ಆಹಾರ ಭದ್ರಾವತಿಯ ಲೀಲಾವತಿ, ನವಣೆ ಮೂಲಕ ಹಲವು ಪದಾರ್ಥಗಳನ್ನು ತಯಾರಿಸಿದ್ದೇನೆ. ಇವೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು. ಜನರಿಗೆ ಉತ್ತಮ ಆಹಾರ ನೀಡುವುದೇ ನಮ್ಮ ಗುರಿ. ಇಂತಹ ಮೇಳಗಳು ನಮ್ಮಂಥವರಿಗೆ ಸಹಕಾರಿ ಎಂದರು. ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ನಾವು ಹೆಲ್ತಿ ಫುಡ್ಡನ್ನು ಇಲ್ಲಿ ಬಂದು ಮಾಡಿ ಜನಗಳಿಗೆ ಒಂದು ಒಳ್ಳೆ ಫುಡ್ಗಳನ್ನು ಕೊಡ್ತಾ ಇದ್ದೀವಿ ಅಂತ ಖುಷಿ ಆಗ್ತಾ ಇದೆ. ನಮಗೆ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಈ ಥರದ್ದು ಒಂದು ಆಹಾರ ಪದಾರ್ಥಗಳು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದು, ಸಾವಯವದಲ್ಲೇ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥದ್ದನ್ನು ಸಿಗೋ ಹಂಗೆ ಆಗಬೇಕು ಸರ್, ಎಲ್ಲರಿಗೂ ಸಿಗಬೇಕು ಈ ಥರ. ಇಲ್ಲಿ ಬೀಜ ಐಕಾಂತಿಕ ಸಂಸ್ಥೆಯ ಸದಸ್ಯ ರಾಘವ, ಭತ್ತ ಹಾಗೂ ವಿವಿಧ ದೇಶೀಯ ತಳಿಗಳ ಬೀಜಗಳನ್ನು ಪ್ರದರ್ಶಿಸುವ ಪ್ರಯತ್ನ ಈ ಮೇಳದಿಂದ ಆಗುತ್ತಿದೆ. ಪಾರಂಪರಿಕ ಕೃಷಿಯ ಬಗ್ಗೆ ಅರಿವು ಮೂಡಿಸುವುದೇ ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು. ನಾಟಿ ಅಥವಾ ಜವಾರಿ ಅಂತ ಏನು ಕರಿತೀವಲ್ಲ, ಆ ಥರ ದೇಸಿ ತಳಿಗಳನ್ನು ಮಾತ್ರ ಇಲ್ಲಿ ಸಿಗ್ತವೆ. ಹಂಗೆ ನಮ್ಮ ನವಿಲೆ ಅಲ್ಲಿಂದನೂ ಕೂಡ ಬಂದಿದ್ದಾರೆ ಯೂನಿವರ್ಸಿಟಿಯವರು. ಅವರು ಕೂಡ ಅವರಲ್ಲಿ ಒಂದು 300 ವೆರೈಟಿಗಳು ಭತ್ತದ ನಾಟಿ ತಳಿಗಳು ಸಂರಕ್ಷಣೆ ಮಾಡಿದ್ದಾರೆ. ನಮ್ದು ಹಳೆ ತಳಿಗಳನ್ನ ಸಾಂಪ್ರದಾಯಿಕ ಶಿರಸಿ ವನಶ್ರೀ ಸಂಸ್ಥೆಯ ಸದಸ್ಯ ಸಂತೋಷ್, ಹೈಬ್ರಿಡ್ ಬೀಜಗಳ ಭರಾಟೆಯಲ್ಲಿ ನಮ್ಮ ಮೂಲ ತಳಿಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇಂತಹ ಮೇಳಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ. ಗ್ರಾಮೀಣ ಮಹಿಳೆಯರು ಮುನ್ನೆಲೆಗೆ ಬಂದು ಈ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಎಂದರು. ಮಹತ್ವವನ್ನು ನಾವು ಗುರುತಿಸಿ ಮತ್ತೆ ತಿಳಿಸುವಂಥದ್ದು ಕೆಲಸನ ನಾವು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಮತ್ತು ಈ ರೀತಿ ನಾವು ಮೇಳ ಆಯೋಜನೆ ಮಾಡಿರೋದು ಕೂಡ ನಮಗೆ ಈ ತಳಿಗಳನ್ನು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ಮತ್ತು ಇದರ ಮಹತ್ವವನ್ನು ತಿಳಿಸೋದಕ್ಕೆ ಒಂದು ಬಹಳ ಅನುಕೂಲ ಆಗಿದೆ. ಬೆಳಗ್ಗೆ ಎದ್ದಾಗಿಂದ ದಾವಣಗೆರೆಯ ಕವಿತಾ, ಇಂದು ಸೌಂದರ್ಯವರ್ಧನೆಗೆ ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಾಗುತ್ತಿವೆ. ನಾವು ನಾರು ಬೇರುಗಳನ್ನು ಬಳಸಿಕೊಂಡು ಸೌಂದರ್ಯವರ್ಧಕಗಳನ್ನು ತಯಾರಿಸುತ್ತೇವೆ ಎಂದು ಹೇಳಿದರು. ನಿಸರ್ಗದಿಂದ ಸಿಗ್ತಿರೋ ಉತ್ಪನ್ನಗಳಿಗೆ ಗೊತ್ತಿಲ್ಲ, ಅದನ್ನು ಯೂಸ್ ಮಾಡೋ ಬದಲು ಡೈರೆಕ್ಟ್ ಆಗಿ ಸಿಂಥೆಟಿಕ್ ಕೆಮಿಕಲ್ಸ್ ಬಗ್ಗೆ ನಾವು ಮೊರೆ ಹೋಗ್ತಿದ್ದೀವಿ. ಅದ್ರ ಬದಲಾಗಿ ನಾವು ಅದನ್ನು ರಿಪ್ಲೇಸ್ ಮಾಡಿ ನೇಚರಲ್ಲೇ ಇರೋ ಪ್ರಾಡಕ್ಟ್ಸ್ಗಳನ್ನು ನಾವು ಯೂಸ್ ಮಾಡಿದರೆ ನಮ್ಮ ಸ್ಕಿನ್ ಹೆಲ್ತಿಗೂ ಅದು ಒಳ್ಳೆಯದು, ನೇಚರ್ಗೂ ನಾವು ಒಳ್ಳೆಯದು. ಏನು ನಾವು ಪ್ಲಾಸ್ಟಿಕ್ಕನ್ನು ಇದು ಅವಾಯ್ಡ್ ಮಾಡ್ಬೋದು, ಹ್ಯಾರ್ಶ್ ಕೆಮಿಕಲ್ಸ್ನ ಅವಾಯ್ಡ್ ಮಾಡ್ಬೋದು. ಇದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು ಅಂತ ನಾವು ಇದನ್ನು ಮಾಡ್ತೀವಿ.